ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಾರ ಚತುರ್ಥಿ ಯಾವತ್ತು, ಈ ಸಂಕಷ್ಟಾರ ಚತುರ್ಥಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿಯನ್ನು ಕೃಷ್ಣ ಪಿಂಗಾಳ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗತ್ತೆ. ಈ ವರ್ಷ ಈ ಕೃಷ್ಣ ಪಿಂಗಾಳ ಸಂಕಷ್ಟಾರ ಚತುರ್ಥಿ ಮೊದಲಿಗೆ ಯಾವ ದಿನ ಬಂದಿದೆ ಅಂತ ತಿಳ್ಕೊಳ್ಳೋಣ. ಆನಂತರ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕೃಷ್ಣ ಪಿಂಗಾಳ ಸಂಕಷ್ಟಾರ ಚತುರ್ಥಿ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಜುಲೈ 3ನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ. ಇನ್ನು ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಜುಲೈ 3ನೇ ತಾರೀಕು ಶುಕ್ರವಾರದ ದಿವಸ ಬೆಳಗ್ಗೆ 11:20 ಆರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗುವಂಥದ್ದು ಜುಲೈ 4ನೇ ತಾರೀಕು ಶನಿವಾರದ ದಿವಸ ಬೆಳಗಿನ ಜಾವ 12:39 ಅಂತ್ಯವಾಗತ್ತೆ. ಸಂಕಷ್ಟಾರ ಚತುರ್ಥಿಯನ್ನು ನಾವು ಚಂದ್ರ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆವತ್ತಿನ ದಿವಸ ಆಚರಣೆ ಮಾಡಬೇಕು. ಹಾಗಾಗಿ ಜುಲೈ 3ನೇ ತಾರೀಕಿನ ದಿವಸ ಹೆಚ್ಚಿನ ಪ್ರಮಾಣದ ಚತುರ್ಥಿ ತಿಥಿ ಇದೆ. ಹಾಗೆ ಚಂದ್ರ ಉದಯ ಆಗುವಂಥ ತಿಥಿ ಕೂಡ ಆವತ್ತಿನ ದಿವಸನೇ ಬಂದಿರೋದ್ರಿಂದ ನಾವು ಜುಲೈ 3ನೇ ತಾರೀಕು ಶುಕ್ರವಾರ ದಿವಸನೇ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗಿದೆ. ಇನ್ನು ಆವತ್ತಿನ ದಿವಸ ಯಾವ ಸಮಯದಲ್ಲಿ ಚಂದ್ರ ಉದಯ ಆಗ್ತಾನೆ ಅಂತ ಕೇಳೋದಾದರೆ ರಾತ್ರಿ 9:31 ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ. ಆ ಸಮಯದ ಆಸುಪಾಸಿನಲ್ಲಿ ಅಂದರೆ 9:30ಯಿಂದ 10:10 ಒಳಗಡೆ ನೀವು ಚಂದ್ರನ ದರ್ಶನ ಮಾಡಿ, ಚಂದ್ರನ ದರ್ಶನ ಆದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಇನ್ನು ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬರ್ತಾ ಇದ್ರೆ ಅಥವಾ ಮೋಡ ಮುಚ್ಕೊಂಡಿದ್ರೆ ಚಂದ್ರ ಉದಯ ಆಗುವಂಥದ್ದು ಅಥವಾ ಚಂದ್ರ ನಮಗೆ ಕಾಣಿಸ್ತಾ ಇದ್ದಂಥ ಪಕ್ಷದಲ್ಲಿ ಏನು ಮಾಡಬೇಕು ಅಂತ ನೀವೆಲ್ಲ ಕೇಳ್ತೀರಾ. ಆ ಸಮಯದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದನ್ನೇ ಚಂದ್ರ ಅಂತ ಭಾವಿಸಿ ಅದಕ್ಕೇನೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂವನ್ನು ಅರ್ಪಿಸಿ ಅರ್ಘ್ಯವನ್ನು ನೀವು ಅದೇ ತಟ್ಟೆಯನ್ನು ನೋಡಿಕೊಂಡು ಚಂದ್ರ ಅಂತ ಭಾವಿಸ್ಕೊಂಡು ಅರ್ಘ್ಯ ಕೊಟ್ಟು ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಇನ್ನು ಬೆಳಗ್ಗೆಯಿಂದ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತಂದರೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಸಂಕಲ್ಪವನ್ನು ತಗೋಬೇಕು. ನಾನಿವತ್ತಿನ ದಿವಸ ಸಂಕಷ್ಟಾರ ಚತುರ್ಥಿ ದಿವಸ ಉಪವಾಸವನ್ನು ಇದ್ದು ವ್ರತವನ್ನು ಮಾಡಿ ಹಾಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಪೂಜೆ ಅಥವಾ ವ್ರತ ಯಾವುದೇ ವಿಘ್ನ ಬಾರದೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಪೂಜೆಯನ್ನು ಸಲ್ಲಿಸಿ ಗಣಪತಿಗೆ ಪ್ರಿಯವಾಗಿರುವಂಥ ಗರಿಕೆ, ಕೆಂಪು ಹೂವುಗಳಾಗಿರ್ಬೋದು ಅಥವಾ ಗಣಪತಿಗೆ ಪ್ರಿಯವಾಗಿರುವಂಥ ಕಣಗ್ಲೆ ಹೂವು, ತುಂಬೆ ಹೂವು, ಬಿಲ್ಲುವ ಪತ್ರೆ ಇವನ್ನೆಲ್ಲ ಅರ್ಪಿಸಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಆಗಲಿ, ಮೊಸರನ್ನ ಆಗಲಿ, ಕರ್ಜಿಕಾಯಿ, ಕಡುಬು ಅಥವಾ ಮೋದಕವನ್ನು ಮಾಡಿಡ್ಬೋದು. ಇದನ್ನ ಯಾವುದೂ ಮಾಡೋದಕ್ಕಾಗಲಿಲ್ಲ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಇಟ್ಬಿಟ್ಟು ನೈವೇದ್ಯವನ್ನು ಮಾಡ್ಬೋದು ಸರಳವಾಗಿ. ಇನ್ನು ಗಣಪತಿ ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನೆಲ್ಲ ಮಾಡಿ ಕೊನೆಗೆ ನೈವೇದ್ಯ ಆದ ನಂತರ ಮಹಾಮಂಗಳಾರತಿಯನ್ನು ಮಾಡಿ ನೀವು ವ್ರತದ ಕಥೆಯನ್ನು ಓದಬೇಕಾಗತ್ತೆ. ವ್ರತದ ಕಥೆಯನ್ನು ನಿಮಗೆ ಬುಕ್ ಇದ್ದರೆ ಓದಿ ಅಥವಾ ಇಲ್ಲದೆ ಇರೋರು ಯೂಟ್ಯೂಬಲ್ಲೇ ಸಿಗುತ್ತೆ, ಅದನ್ನೇ ನೀವು ಹಾಕ್ಕೊಂಡು ಕೇಳ್ಬೋದು ವ್ರತದ ಕಥೆಯನ್ನು. ಉಪವಾಸವನ್ನು ಇರಬೇಕಾಗತ್ತೆ. ಉಪವಾಸ ಇರುವಾಗ ನೀರನ್ನು ಕುಡಿಬೋದು. ಹಾಗೆ ನಿಮಗೆ ಇರೋದಕ್ಕೆ ಆಗಲ್ಲ ಅಂದರೆ ಹಾಲು ಹಣ್ಣನ್ನು ಸೇವನೆ ಮಾಡ್ಬೋದು. ಆದಷ್ಟು ಏನು ತಿಂದೇ ಇದ್ದರೆ ಒಳ್ಳೆಯದು. ಇನ್ನು ರಾತ್ರಿಗೆ ಚಂದ್ರನನ್ನು ದರ್ಶನ ಮಾಡಿ ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು. ಉಪವಾಸ ಅಂತ್ಯಗೊಳಿಸೋದಕ್ಕೂ ಮುಂಚೆ ಸ್ವಲ್ಪ ತೀರ್ಥವನ್ನು ಸೇವನೆ ಮಾಡಿ ಅನಂತರ ಲಘು ಉಪಹಾರವನ್ನು ಸೇವನೆ ಮಾಡಬೇಕು. ಉಪ್ಪಿಟ್ಟು, ಅವಲಕ್ಕಿ, ಸಾಬುದಾನ ಕಿಚಡಿ ಈ ರೀತಿಯಾದಂಥ ಊಟವನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೃಷ್ಣ ಪಿಂಗಾಳ ಸಂಕಷ್ಟಾರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ, ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.